ನಮಸ್ತೆ. ಜೀವನ ಸ್ಫೂರ್ತಿಯ ಕಥೆಗಳು ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಇವತ್ತು ಓದ್ತಾ ಇರುವಂತಹ ಕತೆ ಯಾವುದು ಅಂದ್ರೆ ಪುಣ್ಯ ಸಂಪಾದನೆ. ಎಲ್ರಿಗೂ ಇಷ್ಟ ಅಲ್ವಾ ಪುಣ್ಯ ಸಂಪಾದನೆ? ಹೇಗ್ ಮಾಡೋದು ನೋಡೋಣ. ಇದಕ್ಕೆ ಒಂದು ಸ್ಟೋರಿ ಇದೆ. ಅದೇನಂತ ಅಂದ್ರೆ, ಒಬ್ಬ ಪಂಡಿತ ಇದ್ನಂತೆ. ಇಡೀ ದಿನ ಧರ್ಮ ಗ್ರಂಥಗಳನ್ನ ಓದ್ತಾ ಇದ್ನಂತೆ, ಪೂಜೆ ಮಾಡ್ತಿದ್ನಂತೆ, ಜಪ ಮಾಡ್ತಿದ್ನಂತೆ, ತುಂಬಾ ಧ್ಯಾನ ಮಾಡ್ತಿದ್ನಂತೆ. ಅದೇ ಆಪೋಸಿಟ್ ಇರುವಂತಹ ವ್ಯಕ್ತಿ ಇನ್ನೊಬ್ಬ ಕಾರ್ಮಿಕ ಇದ್ನಂತೆ. ಅವನು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾ ಇದ್ನಂತೆ. ಬರೀ ಬಡತನ, ಬರೀ ನೋವು, ಕಷ್ಟದಲ್ಲೇ ಇದ್ನಂತೆ. ಯಾವಾಗೆಲ್ಲ ಈ ಪಂಡಿತ ಮತ್ತೆ ಆ ಕಾರ್ಮಿಕ ಎದುರು ಬದ್ರು ಬರ್ತಾರೆ, ಅವಾಗೆಲ್ಲ ಪಂಡಿತ ಒಂದು ರೀತಿಯಾದಂತಹ ಅಹಂಕಾರವನ್ನ, ಅಂದ್ರೆ ನಾನೇ ಗ್ರೇಟು, ನಾನು ಭಗವಂತನ ಜಪ ಮಾಡ್ತಾ ಇದ್ದೀನಿ ಅನ್ನೋ ಬಿಲ್ಡಪ್ ತಗೊಳ್ತಾ ಇದ್ನಂತೆ. ಆಗ ಆ ಕಾರ್ಮಿಕ, ನನ್ನ ಲೈಫಲ್ಲಿ ಈ ಜನ್ಮದಲ್ಲಿ ನಂಗೆ ಧ್ಯಾನನೂ ಮಾಡೋಕ್ಕಾಗುತ್ತೋ ಇಲ್ವೋ, ಪೂಜೆನೂ ಮಾಡೋಕ್ಕಾಗುತ್ತೋ ಇಲ್ವೋ, ನಾನೆಷ್ಟು ನಥಾದೃಷ್ಟ ಅಂತ ಅನ್ಕೊಳ್ತಾ ಇದ್ನಂತೆ. ಒಂದಿನ ಇಬ್ರು ಕೂಡ ತೀರೋದಾಗ ಇಬ್ರು ಸ್ವರ್ಗಕ್ಕೆ ಹೋದ್ರಂತೆ. ದೇವ್ರ ಹತ್ರ ಹೋದ್ರಂತೆ. ಭಗವಂತನ ಹತ್ರ ಹೋದಾಗ, ಯಮ ಹತ್ರ ಹೋದಾಗ ಯಮ ಏನ್ ಮಾಡಿದ್ರಂತೆ, ತೂಕ ಹಾಕ್ಬೇಕಲ್ವಾ, ಯಾರು ಪುಣ್ಯ ಎಷ್ಟು ಸಂಪಾದನೆ ಮಾಡಿದ್ದಾರೆ, ಯಾರು ಪಾಪ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ. ಆಗ ಏನಾಯ್ತಂತೆ, ಪುಣ್ಯ ಸಂಪಾದನೆಯ ಒಂದು ತೂಕ ಈ ಕಾರ್ಮಿಕನ್ಗೆ ಜಾಸ್ತಿ ಆಯ್ತಂತೆ. ಪಾಪ ಸಂಪಾದನೆ ಮಾಡಿರೋದು ಆ ಒಂದು ಪಂಡಿತ ಆಗಿದ್ನಂತೆ. ಅವಾಗ ಪಂಡಿತ ಕೇಳ್ತಾನಂತೆ, ಅಯ್ಯೋ, ನಾನೆಷ್ಟು ಧ್ಯಾನ ಜಪ ಎಲ್ಲ ಧರ್ಮ ಗ್ರಂಥಗಳನ್ನ ಓದಿದ್ದೀನಿ, ಅಷ್ಟೆಲ್ಲ ನಾನು ಮಾಡಿದ್ದೀನಿ, ನೀವು ನನಗೆ ಪಾಪ ಕೊಡ್ತಾ ಇದ್ದೀರಾ, ಅವರಿಗೆ ನೀವು ಸ್ವರ್ಗ ಕೊಡ್ತಾ ಇದ್ದೀರಾ, ಅವನೇನೂ ಮಾಡಿಲ್ಲ, ಇದು ಹೆಂಗೆ ಅಂತ ಕೇಳ್ತಾರಂತೆ. ಆಗ ಅಲ್ಲಿ ಚಿತ್ರಗುಪ್ತ ಹೇಳ್ತಾರಂತೆ, ನೋಡು, ನೀನೆಲ್ಲಾ ಧರ್ಮ ಗ್ರಂಥಗಳನ್ನ ಮಾಡಿ ಅದನ್ನ ಮಾಡ್ದೆ ಇದನ್ನ ಮಾಡ್ದೆ ಅಂತ ಏನ್ ಹೇಳ್ತಿದ್ಯಾ, ಇಲ್ಲೆಲ್ಲ ನಿನಗೆ ಅಹಂಕಾರ ಇದೆ. ಅಂದ್ರೆ ನೀನ್ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರದಿಂದ ಇದನ್ನ ಏನೂ ಮಾಡಕ್ಕಾಗದೇ ಇರುವಂತ ವ್ಯಕ್ತಿಯನ್ನ ನೀನು ಹೀಯಾಳಿಸಿದ್ಯಾ, ಅಹಂಕಾರ ತೋರಿಸಿದ್ಯಾ. ಅದಕ್ಕೆ ಚಿತ್ರಗುಪ್ತ ಹೇಳ್ತಾರಂತೆ, ಎಲ್ಲ ಪಾಪಗಳಿಗಿಂತ ದೊಡ್ಡದಾದ ಪಾಪ ಯಾವುದು ಅಂದ್ರೆ ಅದು ಅಹಂಕಾರದ ಪಾಪ. ಅಹಂಕಾರ ಯಾವ ವ್ಯಕ್ತಿಗಿದೆ, ಅವನು ಏನು ಪುಣ್ಯ ಸಂಪಾದನೆ ಮಾಡಿದ್ರು ಅದು ಕಳೆದೋಗತ್ತೆ. ನಂಗೆಲ್ಲ ಗೊತ್ತು, ನಾನೇ ಎಲ್ಲ ತಿಳ್ಕೊಂಡಿರೋದು, ನಾನೇ ಇವ್ರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಇಷ್ಟೊಂದು ನಾಲೆಡ್ಜ್ ನನಗೆ ಇದೆ ಅಂತ ಯಾರು ಒಳಗಡೆ ಇದೆ, ಅವರೆಲ್ಲರೂ ಏನೇ ಪುಣ್ಯ ಮಾಡಿದ್ರು ಅದು ಆ್ಯಡ್ ಆಗಲ್ಲ. ಅದಕ್ಕೆ ನಾನು ಒಂದು ಪಾಡ್ಕಾಸ್ಟಲ್ಲಿ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು, ಆಧ್ಯಾತ್ಮದ ಅಹಂಕಾರ ಎಲ್ಲ ಅಹಂಕಾರಗಳಿಗಿಂತಾನೂ ಹೆಚ್ಚು ಅಂತ. ಅಂದರೆ ಅಹಂಕಾರ ಇದ್ದರೆ ಸ್ವರ್ಗಾನು ಸಿಗಲ್ಲ ಅನ್ನೋದು ನಮಗಿಲ್ಲಿ ಅರ್ಥ ಆಯಿತು. ಹಾಗಿದ್ರೆ ಕಾರ್ಮಿಕನ್ಗೆ ಏನಕ್ಕೆ ಸಿಕ್ತು ಅಂದರೆ, ಕಾರ್ಮಿಕ ಅದನ್ನು ನೋಡಬೇಕಾದ್ರೆಲ್ಲ ನನಗೆ ಧ್ಯಾನ ಮಾಡೋಕ್ಕಾಗ್ತಿಲ್ವಲ್ಲ, ನನಗೆ ಭಗವಂತನ ಜಪ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅವನಿಗೆ ಬೇಜಾರಾಗ್ತಿತ್ತು. ಆದರೆ ಅವನು ಹೆಂಡತಿ ಮಕ್ಕಳಿಗೋಸ್ಕರ ಆ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ತೊಡಗಿದ್ದ. ಹಾಗಂತ ಅವನು ಆ ಪಂಡಿತನನ್ನು ದ್ವೇಷಿಸಲಿಲ್ಲ ಅಥವಾ ಪಂಡಿತನ ಬಗ್ಗೆ ಅವನು ಕೆಟ್ಟದಾಗಿ ಮಾತಾಡಲಿಲ್ಲ, ನನಗೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದ ಅಷ್ಟೇ. ಹಾಗಾಗಿ ಅವನ ಭಾವನೆಗೆ ಪುಣ್ಯ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರಂತೆ. ಸೊ ಇದರಿಂದ ನಾವೇನು ಕಲಿಬೇಕು, ನಾವೆಲ್ಲ ಜ್ಞಾನ ಸಂಪಾದನೆ ಮಾಡ್ತಾ ನಾನು ತುಂಬ ಜ್ಞಾನ ಸಂಪಾದನೆ ಮಾಡಿಬಿಟ್ಟೆ ಅನ್ನೋ ಭ್ರಮೆಗೆ ಹೋಗಲೇಬಾರ್ದು. ನಾನೇ ಎಲ್ಲ ಕಂಡಿಡ್ದಿದ್ದು ಅಂತ ಯಾವತ್ತೂ ಹೇಳಲೇಬಾರ್ದು. ಇನ್ನೂ ಕಲಿತಾನೇ ಇರ್ತೀನಿ. ಆ್ಯಂಡ್ ನಾನು ಏನು ಹೇಳ್ತಾರೆ, ಏನೇ ಕಲ್ತ್ರೂ ಕೂಡ ತಲೆಗೆ ಮಾತ್ರ ಏರಿಸ್ಕೋಬಾರ್ದು. ಸಾಮಾನ್ಯವಾಗಿದ್ರೇ ಭಗವಂತನ ತಲುಪೋಕ್ಕೆ ಸಾಧ್ಯ ಆಗುತ್ತೆ. ನೀವು ಸಿದ್ಧಾರೂಢ ಅವರಾಗಿರ್ಬೋದು, ಸಿದ್ದಪ್ಪಾಜಿ ಆಗಿರ್ಬೋದು, ಈ ಥರ ಎಷ್ಟೋ ಮಹಾನ್ ಪುರುಷರುಗಳು, ಅವರಲ್ಲಿರುವಂತಹ ಜ್ಞಾನ ಏನಿದೆ ಅದು ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಆದರೂ ಸಹ ನನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಅವರು ಬದುಕಿದ್ದಕ್ಕೆ ಇವತ್ತು ಅವರೆಲ್ಲ ಮಹಾನ್ ಚೇತನಗಳಾಗಿರೋದು. ಸೊ ಹಾಗಾಗಿ ನಾವು ಆಧ್ಯಾತ್ಮದ ಸಾಧನೆಯನ್ನು ಮಾಡ್ತಾ, ಜ್ಞಾನನ ಸಂಪಾದನೆ ಮಾಡ್ತಾ, ಯಾರು ಈ ಜ್ಞಾನ ತಗೋತಾ ಇಲ್ಲ, ನನ್ನ ಗಂಡ ಈ ಜ್ಞಾನ ತಗೋತಾ ಇಲ್ಲ, ಅವ್ರ ಲೈಫೇ ಸರಿ ಇಲ್ಲ, ಅವ್ರ ಕರ್ಮ ಅದು, ನನಗೆ ಪುಣ್ಯ ಇದೆ ಅನ್ನೋ ಬಿಲ್ಡಪ್ಪು ತಗೋಬಾರ್ದು. ಅವ್ರನ್ನ ನಾವು ಯಾವತ್ತೂ ಕೆಟ್ಟದಾಗಿ ನೋಡಬಾರ್ದು. ಮೇಡಮ್, ನಂಗೆ ಗೊತ್ತಿಲ್ಲದೆ ಈ ಥರ ಮಾಡ್ತಾ ಇದ್ದೆ ಅಂದರೆ ಇವತ್ತು ತಿದ್ಕೋತೀನಿ ಅಂತ ಕಮೆಂಟ್ ಮಾಡಿ. ಇಲ್ಲ ಮ್ಯಾಮ್, ಮುಂಚೆ ಮಾಡ್ತಿದ್ದೆ, ಬಟ್ ಇವಾಗ ನನಗೆ ಆ ಜ್ಞಾನ ಇಲ್ಲ, ಭಗವಂತ ನನಗೆ ಕೊಟ್ಟಿರೋ ಪುಣ್ಯ ಇದು ಅಂತ ನಾನು ಮಾಡ್ತಾ ಇದ್ದೀನಿ, ಸಿಗದೆ ಇರೋರ್ಗೂ ಅವ್ರಿಗೂ ಸಿಗ್ಲಪ್ಪ ಅಂತ ನಾನು ಮನಸಾರೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅಹಂಕಾರ ಇಲ್ಲದೆ ಅಂತ ನೀವು ಹೇಳೋದಾದರೆ ನೀವು ಕಮೆಂಟ್ ಮಾಡಿ, ಎಲ್ಲರೂ ಸಮಾನರು, ಎಲ್ಲರನ್ನೂ ಗೌರವಿಸುತ್ತೇನೆ ಅಂತ, ಎಲ್ಲರೂ ಸಮಾನರು, ಎಲ್ಲರನ್ನೂ ಗೌರವಿಸುತ್ತೇನೆ ಅಂತ ನೀವು ಕಮೆಂಟ್ ಮಾಡಿ. ಇದನ್ನು ಮಾಡೋದ್ರಿಂದ ಅಫರ್ಮೇಷನ್ ಮಾಡ್ದಂಗೆ ಆಗುತ್ತೆ ನೀವಿವತ್ತು. ಹಾಗೇನೆ ಇದು ಯಾರೆಲ್ಲ ಅಹಂಕಾರದಲ್ಲಿದ್ದಾರೆ ಅಥವಾ ನಾನೇನು ಮಾಡ್ತಿಲ್ಲ ಅಂತಿದ್ದಾರೆ ಅವರೆಲ್ರಿಗೂ ಇದನ್ನು ಶೇರ್ ಮಾಡಿ ಪುಣ್ಯನ ಸಂಪಾದನೆ ಮಾಡಿ. ಥ್ಯಾಂಕ್ ಯು.
ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.